ನಮಸ್ಕಾರ. ನಮ್ಮ ದೇವಕಿ ನ್ಯಾಚುರಲ್ ಫಾರ್ಮ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಪೆರಡೂರು ಹತ್ರ ಇರುವಂಥ ಒಂದು ವನಶ್ರೀ ಪ್ಲಾಂಟ್ ಕೇರ್ ಅನ್ನೋ ಒಂದು ನರ್ಸರಿಗೆ ವಿಸಿಟ್ ಕೊಡ್ತಾ ಇದ್ದೀನಿ. ಗುರುರಾಜ್ ಅಂತ ಇದರ ಓನರು. ಇವರು ಒಂಥರ ಹಲಸಿನ ಗಿಡದ ಡಾಕ್ಟರ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಹಲಸಿನಲ್ಲಿ ತುಂಬ ವಿಧವಾದ ಒಂದು ಗ್ರಾಫ್ಟಿಂಗ್ ಮೆಥಡ್ ಇದೆ. ಇವರು ಯೂಸ್ ಮಾಡುವಂಥ ಒಂದು ಸರ್ಜರಿ ಮೆಥಡ್ಡು ತುಂಬ ಅದ್ಭುತವಾಗಿದೆ. ಬನ್ನಿ ಅವರನ್ನು ಮೀಟ್ ಮಾಡೋಣ. ನಮಸ್ಕಾರ. ನಮಸ್ಕಾರ ಸರ್, ನಾವು ದೇವಕಿ ನ್ಯಾಚುರಲ್ ಫಾರ್ಮ್ ಅಂತ ಯೂಟ್ಯೂಬ್ ಇಂದ ನಿಮ್ಮನ್ನು ಮೀಟ್ ಮಾಡೋಂತ ಬಂದಿರೋದು. ಸರ್, ಇದು ನಿಮ್ಮನ್ನು ಇಂಟ್ರಡಕ್ಷನ್ ಮಾಡ್ಬೋದಾ ಸರ್? ಇದು ಯಾವ ಏರಿಯಾ, ನೀವು ಅಂದರೆ ಇಲ್ಲಿ ಏನು ನರ್ಸರಿ ಮಾಡ್ತಿದ್ದೀರಾ, ಅದ್ರ ಬಗ್ಗೆ ಒಂದು ಇಂಟ್ರಡಕ್ಷನ್ ಕೊಡ್ಬೋದಾ ಸರ್? ನನ್ನ ಹೆಸರು ಗುರುರಾಜ್ ಬಾಳ್ತಿಲ್ಲಾಯ್ ಅಂತೇಳಿ. ನಾನು ಹಲಸು ಕಸಿ ಮಾಡ್ತಾ ಇದ್ದೇನೆ. ಇದು ಈ ಊರು ಪೆರಡೂರು ಅಂತೇಳಿ, ಉಡುಪಿ ತಾಲೂಕಿನ ಪೆರಡೂರು, ಇಲ್ಲಿಗೆ ಹೆಸರು ಪೆರಡೂರು. ನಮ್ಮದು ಇಲ್ಲಿ ವನಶ್ರೀ ಪ್ಲಾಂಟ್ ಕೇರ್ ಅಂತೇಳಿ ಕಂಚಿಗುಂಡಿ, ಇಲ್ಲೇ ಪೆರಡೂರಿನ ಹತ್ತಿರ ಒಂದು ಹೊಳೆ ಬದಿ ಕಂಚಿಗುಂಡಿ ಅಂತ ಇಲ್ಲಿಗೆ ಹೆಸರು. ಇಲ್ಲಿ ನಾವು ಒಂದು ಸಣ್ಣ ಮಟ್ಟಿನ ನರ್ಸರಿ ಮಾಡ್ತಾಯಿದ್ದೇವೆ. ಇಲ್ಲಿ ನಾವು ಬೇರೆ ಬೇರೆ ದೇಶದ, ಬೇರೆ ಬೇರೆ ರಾಜ್ಯಗಳ, ಬೇರೆ ಬೇರೆ ಕಂಪನಿಗಳ, ಹೀಗೆ ಮತ್ತು ಬೇರೆ ಬೇರೆ ತಳಿ ಹಲಸು, ಬೇರೆ ಬೇರೆ ಊರಿನ ಹಲಸಿನ ತಳಿಯನ್ನು ಹೆಚ್ಚಾಗಿ ನಾವು ಆಯ್ಕೆ ಮಾಡಿ ಇಲ್ಲಿ ತಳಿ ಅಭಿವೃದ್ಧಿ ಮಾಡುವ ಕೆಲಸ ಮಾಡ್ತಾಯಿದ್ದೇವೆ. ಮತ್ತು ಸ್ವಲ್ಪ ಸರ್ಕಾರದ್ದು ಅಂದರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ, ಹಲಸು ಸಂಶೋಧನಾ ಕೇಂದ್ರ ಒಂದು 2 ತಳಿಯನ್ನು ಬಿಡುಗಡೆ ಮಾಡಿದೆ. ಆ 2 ತಳಿಯನ್ನು ಮಾಡಿಕೊಡುವಂಥದ್ದು GKVK ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೂಡ ಅಲ್ಲಿ GKVK ಇದರಲ್ಲಿ ಒಂದು 2 ವೆರೈಟಿ ಆಯ್ಕೆ ಮಾಡಿದ್ದಾರೆ. ಆ ವೆರೈಟಿಯನ್ನು ಕೂಡ ನಾವು ಗ್ರಾಫ್ಟ್ ಮಾಡಿ ಅವರಿಗೆ ಕೊಡುವಂಥ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಇಲ್ಲಿ ತಳಿ ಇದು ಮಾಡ್ತಾಯಿದ್ದೇವೆ. ಇದಲ್ಲದೆ ನಾವು ಬೇರೆ ಬೇರೆ ದೇಶದಿಂದ ಕೆಲವರು ತಳಿಯನ್ನು ತಂದು ಕೊಡ್ತಾರೆ. ಅವರವರ ಮನೆಗಳಲ್ಲಿ ಅಳೆಯುವಂಥ ವೆರೈಟಿ ಅಥವಾ ತುಂಬ ಊರಿಗೆ ಫೇಮಸ್ ಇರುವಂಥ ಹಲಸು, ಹೀಗೆ ತುಂಬ ವೆರೈಟಿ. ನಮಗೆ ಆ ವೆರೈಟಿದ್ದೇ ಗಿಡ ಬೇಕು, ಅಥವಾ ಒಂದು ಮರ ಬೀಳುವಾಗ ಅಥವಾ ಒಂದು ಮರವನ್ನು ಕಡಿಯುವಾಗ ಇಂಥ ಸಂದರ್ಭದಲ್ಲಿ ಆ ತಳಿ ಅಳಿದು ಹೋಗ್ತದೆ. ಆಗ ನನ್ನ ಸಂಪರ್ಕ ಇದ್ದವರು ಆ ಮರವನ್ನು ಉಳಿಸ್ಕೊಳ್ಳಿಕ್ಕೆ, ಅಂದರೆ ಭಾವನಾತ್ಮಕವಾಗಿ ಆ ಮರದ ಮೇಲೆ ಅವರಿಗೆ ತುಂಬ ಇದು ಇರ್ತದೆ, ಸೆಂಟಿಮೆಂಟ್ ಇರ್ತದೆ. ಅದು ಅವರಿಗೆ ಆ ಮರವನ್ನು ಹಾಳಾಗಲಿಕ್ಕೆ ಬಿಡಲಿಕ್ಕೆ ಮನಸ್ಸು ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ಆ ಮರವನ್ನು ಉಳಿಸಿಕೊಡ್ಬೇಕು ಅಂತ ಹೇಳಿ ನಮಗೆ ಸಯಾನ ತಂದು ಕೊಡುವಂಥದ್ದು. ಅದು ಹೇಗೆ ಮಾಡ್ಬೋದು ಅಂತೆಲ್ಲ ನಮ್ಮ ಹತ್ರ ವಿಚಾರಿಸ್ತಾರೆ. ಹಾಗೆ ನಾವು ಅದನ್ನು ನಾನು ಹೇಳಿದ ರೀತಿಯಲ್ಲಿ ಅವರು ಇದು ತಂದು ಕೊಡ್ತಾರೆ. ಇಲ್ಲದ್ರೆ ನಾನೇ ಹೋಗಿ ಅಲ್ಲಿಂದ ಇದು ಮಾಡ್ತೇನೆ. ಉದಾಹರಣೆಗೆ ಕಳೆದ ವರ್ಷ ಸೋದೆ ಮಠದಲ್ಲಿ, ಸಿರ್ಸಿ ಹತ್ರ ಸೋದೆ ಮಠದಲ್ಲಿ ವಾದಿರಾಜ ಸ್ವಾಮಿಗಳು ನೆಟ್ಟಂಥ 450 ವರ್ಷ ಪುರಾತನ ಒಂದು ಹಲಸಿನ ಮರ ಇತ್ತು. ಅದು ಆಲ್ಮೋಸ್ಟ್ ಬಿದ್ದು ಹೋಗಿದೆ. ಎಲ್ಲ ದೊಡ್ಡ ತೂತು ಬಿದ್ದು ಒಂದೊಂದು ವರ್ಷ ಒಂದೊಂದು ಗೆಲ್ಲುಗಳು ಬಿದ್ದು ಹೋಗ್ತಾ ಉಂಟು. ಅದು ಅಳಿದು ಹೋಗ್ತದೆ ಆ ವೆರೈಟಿ. ಆಗ ಸ್ವಾಮಿಗಳು ಆ ಮರವನ್ನು ಉಳಿಸಬೇಕು ಅಂತ ಹೇಳಿದರು. ಕಡೆಗೆ ನಾನು ಹೋಗಿ ಅಲ್ಲಿಗೆ ಹೋದೆ. ಅಲ್ಲಿಂದ ನನಗೆ ಬೇಕಾಗುವಂಥ ಸಯಾನ ಹಿಡ್ಕೊಂಡು ಬಂದು ಈ ವರ್ಷ ಅದರದ್ದು 50 ಗಿಡ ಮಾಡಿ ಮಠಕ್ಕೆ ಕೊಟ್ಟಿದ್ದೇವೆ. ಹಾಗೆ ತುಂಬ ಜನ ಹೀಗೆ ಒಂದೊಂದು ಒಳ್ಳೆಯ ವೆರೈಟಿ, ಅಳಿದು ಹೋಗುವಂಥ ವೆರೈಟಿ, ಇಂಥದ್ದನ್ನೆಲ್ಲ ನಮ್ಮ ಹತ್ರ ಮಾಡಿಸ್ತಾರೆ. ಸಾಮಾನ್ಯ ಬೇರೆ ಬೇರೆ ರಾಜ್ಯಗಳಿಂದ ನಮಗೆ ಪಾರ್ಸೆಲ್ ಮೂಲಕ ಕೊಡಿ ಕಳಿಸಿ ಗಿಡ ಮಾಡುವವರಿದ್ದಾರೆ. ಮಹಾರಾಷ್ಟ್ರದಿಂದ ಒಬ್ಬರು DC ನಮಗೆ ಒಟ್ಟು 7 ಜಾತಿಯ ಹಲಸನ್ನು ಗಿಡ ಮಾಡಿಸಿ ತಗೊಂಡೋಗಿದ್ದಾರೆ ಇಲ್ಲಿಂದ. ಹಾಗೆ ಬೇರೆ ಬೇರೆ ರಾಜ್ಯ ಕೆಲವು ಹಲಸಿನ ಮಿತ್ರರಿದ್ದಾರೆ, ಅವರು ಹಲಸಿನ ಮೇಲೆ ತುಂಬ ಪ್ರೀತಿ ಇದ್ದವರಿದ್ದಾರೆ. ಅವರೆಲ್ಲ ನಮ್ಮ ಹತ್ರ ಗಿಡ ಮಾಡಿಸ್ತಾರೆ. ಹಾಗೆ ಅವರಿಗೋಸ್ಕರವೂ ಗಿಡ ಮಾಡ್ತೇನೆ. ಮತ್ತು ಹೆಚ್ಚಿನ ಸಮಯದಲ್ಲಿ ಉಳಿದ ಸಮಯವನ್ನು ನಾನು ಸಾಮಾನ್ಯ ಪ್ರಚಲಿತದಲ್ಲಿರುವಂಥ ಹಲಸಿನ ವೆರೈಟಿಗಳನ್ನು ಕಸಿ ಮಾಡಿ ಕೊಡುವಂಥದ್ದು ಮಾಡ್ತೇನೆ. ಆದರೆ ರಿಟೇಲ್ ಸೇಲ್ ಸ್ವಲ್ಪ ಕಡಿಮೆ. ಆದಷ್ಟು ನಮಗೆ ಇದು ಜನಗಳ ಸಮಸ್ಯೆ ಉಂಟು. ಹಾಗಾಗಿ ಆದಷ್ಟು ಹೋಲ್ಸೇಲ್ ಮೊದಲೇ ಮಾಡಿದವರಿಗೆ ನಾವು ಮಾಡಿಕೊಡ್ತಾ ಇದ್ದೇವೆ, ಸಣ್ಣ ಮಟ್ಟಿನ ನರ್ಸರಿ. ಸರ್, ಇವಾಗ ಎಂಟ್ರೆನ್ಸಲ್ಲಿ ಒಂದು ನೀವು ಬೋರ್ಡ್ ಹಾಕಿದ್ದೀರಾ, ಅಂದರೆ ಇಲ್ಲಿ ಸಸಿ ಲಭ್ಯವಿರುವುದಿಲ್ಲ ಅಂತ. ಹೌದು. ಅಂದರೆ ಸರ್, ಇವಾಗ ನೀವು ಅಂದರೆ ಇಲ್ಲಿ ಮಾರ್ತಾ ಇಲ್ಲ, ಆದರೆ ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡಿ
ಈ ಥರ ಒಂದು ಹಲಸಿನ ಅಭಿವೃದ್ಧಿ ಮಾಡಬೇಕು ಅಥವಾ ಕಸಿ ಮಾಡಬೇಕು ಅಂತಂದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಮಾಡಿಕೊಡೋ ಫೆಸಿಲಿಟಿ ಇದೆಯಾ ಸರ್ ಇಲ್ಲಿ? ಖಂಡಿತ ಮಾಡ್ತೇನೆ. ಅದು ಬೋರ್ಡ್ ಯಾಕೆ ಬರೆದದ್ದು ಅಂತ ಹೇಳಿದರೆ, ನಮಗೆ ಇಲ್ಲಿ ರಿಟೇಲ್ ಸೇಲ್ ಬಂದಾಗ ನಮಗೆ ಜನಗಳನ್ನು ಇದು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಆ ಬೋರ್ಡ್ ಹಾಕಿದ್ದಷ್ಟೇ ವಿನಃ ನಾವು ಗಿಡಗಳನ್ನು ಮಾಡ್ತೇವೆ. ಮತ್ತು ರಿಟೇಲ್ ಸೇಲ್ ಮಾಡುವಾಗ ತುಂಬ ನಮನೆಯ ಜನಗಳು ಬರ್ತಾರೆ. ಅವರನ್ನೆಲ್ಲ ನಮಗೆ ಇದು ಮಾಡಲಿಕ್ಕೆ ಆಗೋದಿಲ್ಲ, ಅವರನ್ನು ಅಟೆಂಡ್ ಮಾಡಲಿಕ್ಕೆ ನಮಗೆ ಸಮಯ ಸಿಗೋದಿಲ್ಲ. ಹಾಗಾಗಿ ಗಿಡಗಳು ಲಭ್ಯ ಇಲ್ಲ ಅಂಥೇಳಿ, ಮತ್ತು ನಮಗೆ 1 ವರ್ಷದ ಮೊದಲೇ ಎಲ್ಲ ರಿಸರ್ವ್ ಮಾಡಿ ಗಿಡ ಮಾಡಿಸೋರೇ ಹೆಚ್ಚಿರೋದ್ರಿಂದ ರಿಟೇಲ್ ಬಂದವರಿಗೆ ಎಲ್ಲಿಂದ ಗಿಡ ಕೊಡೋದು? ಹಾಗಾಗಿ ಎಲ್ಲ ಒಟ್ಟಿಗೆ ಗಿಡಗಳು ಲಭ್ಯ ಇಲ್ಲ ಅಂಥೇಳಿ ನಮ್ಮ ಮಾತಾಡಿಯೇ ಬರ್ತಾರೆ ನಮಗೆ. ನಾನು ಸುಮಾರು ವರ್ಷದಿಂದ 91ನಿಂದ ನಾನು ಈ ಗ್ರಾಫ್ಟಿಂಗ್ ಶುರು ಮಾಡಿದ್ದೇನೆ. ಹಾಗಾಗಿ ನನಗೆ ಕಾಂಟ್ಯಾಕ್ಟು ತುಂಬ ಉಂಟು. ಹಾಗಾಗಿ ನನಗೆ ಅವರು ಕೊಡುವಂಥದ್ದು ಆರ್ಡ್ರ್ಗಳೇ ನನಗೆ ಕೈ ಪೂರ್ತಿ ಕೆಲಸ ಉಂಟು. ಹಾಗಾಗಿ ನನಗೆ ಇನ್ನೂ ಹೆಚ್ಚಿನದ್ದು ಮಾಡಲಿಕ್ಕೆ ಪುರುಸೊತ್ತಿಲ್ಲ, ಕೈಗೆ ಪುರುಸೊತ್ತಿಲ್ಲ. ಹಾಗಾಗಿ ಬೋರ್ಡ್ ಬರೋದು. ಸುಮಾರು ಒಂದು ತಿಂಗಳಿಗೆ ಎಷ್ಟು ಸಸಿ ಇದು ಮಾಡ್ತೀರಾ ಸರ್? ತಿಂಗಳು ಲೆಕ್ಕ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ವರ್ಷಕ್ಕೆ ನಾವು ಮಾಡೋದು. ಗ್ರಾಫ್ಟ್ ದಿನಕ್ಕೆ ನಾನು ಒಬ್ಬನೇ ಒಂದು ದಿನಕ್ಕೆ 450ರಿಂದ 500 ಗಿಡ ನಾನು ಗ್ರಾಫ್ಟ್ ಮಾಡ್ತೇನೆ. 500 ಗಿಡ ಒಂದು ದಿವಸಕ್ಕೆ ಗ್ರಾಫ್ಟ್ ಮಾಡ್ತೇನೆ. ಗ್ರಾಫ್ಟ್ ಮಾಡುವ ಸೀಸನ್ನಲ್ಲಿ ಆ ಸಮಯಕ್ಕೆ ಎಲ್ಲ ದಿನವೂ 500 ಮಾಡೋದು ಅಂತ ಹೇಳಲಿಕ್ಕಿಲ್ಲ. ಕೆಲವು ದಿನ ಬೇರೆ ಕೆಲಸಗಳಿರ್ತವೆ, ಅದನ್ನು ಆ ಕೆಲಸ ಹಿಡಿದು ಕೂತ್ರೆ ಒಮ್ಮೆ 500 ಗಿಡ ಗ್ರಾಫ್ಟ್ ಮಾಡಿಯೇ ಹೇಳೋದು. ಹಾಗೆ ಬೆಳಗ್ಗಿಂದ ಸಾಯಂಕಾಲ ತನಕ 500 ಗಿಡ ಮಾಡಲಿಕ್ಕಾಗ್ತದೆ. ನಾವು ಒಟ್ಟು ಟೋಟಲ್ ನಾವು ವರ್ಷದಲ್ಲಿ ಒಂದು 30,000-35,000 ಗಿಡ ಮಾಡ್ತೇವೆ. ಬೇರೆ ಬೇರೆ ತಳಿ ಈಗಾಗಲೇ ಸಾಮಾನ್ಯ ಒಂದು 250+ ವೆರೈಟಿಗಳು ನನ್ನ ಕೈಯಲ್ಲಿ ಇದೆ, ನನ್ನ ಕೈಗೆ ಬಂದಿದೆ. ಇನ್ನು ಬೇರೆ ಬೇರೆ ದೇಶದಿಂದ ಸಹ ಬರ್ತದೆ, ಬೇರೆ ಬೇರೆ ಊರುಗಳಿಂದ ಬರ್ತದೆ. ವರ್ಷವೂ ಒಂದೊಂದೇ ವೆರೈಟಿ ಅದಕ್ಕೆ ಆ್ಯಡ್ ಆಗ್ತಾ ಹೋಗ್ತದೆ. ಸರ್, ಇವಾಗ ಯಾರಾದರೂ ಒಬ್ಬರಿಗೆ ಗ್ರಾಫ್ಟ್ ಮಾಡಬೇಕಂತಂದರೆ ಅವರು ಅಂದರೆ ಯಾವ ಥರ ನಿಮಗೆ ಒಂದು ಮದರ್ ಪ್ಲಾಂಟನ್ನು ತಂದು ಕೊಡಬೇಕು, ಯಾವ ಟೈಮಲ್ಲಿ ತಂದು ಕೊಡ್ಬೇಕು ಸರ್? ಅವರು ಈಗ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಈ ಥರ ಏನಾದರೂ ಟೈಮ್ ಇದೆಯಾ? ಮೊದಲು ನನ್ನನ್ನು ಒಂದು ಕಾಂಟ್ಯಾಕ್ಟ್ ಮಾಡಬೇಕು. ಕಾಂಟ್ಯಾಕ್ಟ್ ಮಾಡಿ ಹೀಗೆ ನಮ್ಮ ಮರ ಹೀಗೆ ಅದರ ಗುಣಲಕ್ಷಣ ಹೇಳಿ ನಮಗೆ ಸಾಮಾನ್ಯ ಗೊತ್ತಾಗ್ತದೆ ಈ ಮರಗಳಲ್ಲಿ ಈಗ ಹಣ್ಣಾಗ್ತಾ ಉಂಟಾ ಅಥವಾ ಕಾಯಿ ಉಂಟಾ, ಇದೆಲ್ಲ ನಮಗೆ ಐಡಿಯಾ ಆಗ್ತದೆ. ಮರದಲ್ಲಿ ಕಾಯಿ ಇರುವಾಗ ನಮಗೆ ಪರ್ಸೆಂಟೇಜ್ ಕಡಿಮೆ ಬರ್ತದೆ. ಒಂದು ಕಾಯಿ ಮುಗಿದ ಮೇಲೆ ಅಥವಾ ಮರದಲ್ಲಿ ಚಿಗುರು ಬರ್ತಾ ಇರುವ ಟೈಮಲ್ಲಿ ನಾವು ಗ್ರಾಫ್ಟ್ ಮಾಡಲಿಕ್ಕೆ ಅವರಿಗೆ ಒಂದು ದಿನ ಹೇಳ್ತೇವೆ. ಆ ದಿನದ ಸಮಯದಲ್ಲಿ ಅವರು ಮರದ ತುಂಬ ಚೆನ್ನಾಗಿ ಬಿಸಿಲು ಬೀಳುವಂಥ ಕಡ್ಡಿಗಳನ್ನು, ಕೆನೊಪಿಯಿಂದ ಹಸಿರು ಕಡ್ಡಿಗಳನ್ನು, ಎಳೆಯ ಎಲೆ ಇರುವಂಥ ಕಡ್ಡಿಗಳನ್ನು ತರಲಿಕ್ಕೆ ಹೇಳ್ತೇವೆ. ಅದು ತಂದು ಅದನ್ನು ಇದು ಕಡ್ಡಿ ಕಟ್ ಮಾಡಿದ ತಕ್ಷಣ ಎಲೆ ತೆಗೆದು ನೀರಿಗೆ ಹಾಕಬೇಕು. ನೀರಿಗೆ ಹಾಕಿ ಮತ್ತೆ ಒದ್ದೆ ಬಟ್ಟೆಯಲ್ಲಿ ಅಥವಾ ಪ್ಲಾಸ್ಟಿಕ್ ಕವರ್ನಲ್ಲಿ ಸುತ್ತಿ ಅವರು ಇಲ್ಲಿಗೆ ನನಗೆ ತಂದು ಕೊಡ್ಬೋದು. ಹಾಗೆ ಮಾಡಿದ ನಂತರ ನಾವು 2 ದಿವಸದ ನಂತರ ಕಟ್ಟಲಿಕ್ಕೂ ಬರ್ತದೆ. ಕರೆಕ್ಟಾಗಿ ಅದನ್ನು ತೆಗೆಯುವಂಥ ಪ್ರೊಸೆಸಿಂಗ್ ಕರೆಕ್ಟ್ ಆದರೆ ನಮಗೆ 1-2 ದಿವಸ ಹೆಚ್ಚು ಕಡಿಮೆ ಆದರೂ ನಮಗೆ ಆ ವೆರೈಟಿಯನ್ನು ಉಳಿಸ್ಕೊಳ್ಲಿಕ್ಕಾಗ್ತದೆ. ಹಾಗೆ ಕೊಡಬೇಕು. ಮತ್ತು ರೂಟ್ ಸ್ಟಾಕ್ ನಮ್ಮಲ್ಲೇ ಇರ್ತದೆ. ಸಾಮಾನ್ಯ ನಾವು 1000 ಗಟ್ಟಲೆ ಗಿಡ ಮಾಡುವಾಗ ರೂಟ್ ಸ್ಟಾಕ್ ನಮ್ಮಲ್ಲೇ ಇರ್ತದೆ. ಆ ಕೆಲಸ ಅವರಿಗಿಲ್ಲ, ಖಾಲಿ ಕೊಡಿ ತಂದು ಕೊಡುವಂಥದ್ದು ಮಾಡಿದರೆ ಸಾಕಾಗ್ತದೆ. ಓಕೆ ಸರ್. ಸರ್, ನಿಮ್ಮ ನರ್ಸರಿನ ನೋಡ್ಬೋದಾ ಸರ್? ನೋಡ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿ ನೀವು ಯಾವ ಥರ ಕಸಿ ಮಾಡ್ತಾ ಇದ್ದೀರಾ ಸರ್? ಮತ್ತು ಎಷ್ಟು ವೆರೈಟಿ ಕಸಿ ನಿಮ್ಮ ಹತ್ರ ಇದೆ ಸರ್? ಇಲ್ಲಿ ಕಸಿಯಲ್ಲಿ ಸುಮಾರು ವೆರೈಟಿ ಇದೆ. ನಾವು ಈಗ ಮೊದಲಿನ ಕಾಲದಲ್ಲಿ ಅಪ್ರೋಚ್ ಗ್ರಾಫ್ಟ್ ಅಂತೇಳಿ ಮಾಡ್ತಿದ್ರು. ಮರಕ್ಕೆ ಕೊಂಡೋಗಿ ಕಟ್ಟುವಂಥ ಸಾಮೀಪ್ಯ ಕಸಿ ಅಂತ ಅಪ್ರೋಚ್ ಗ್ರಾಫ್ಟ್ ಅಂತ ಹೇಳ್ತಿದ್ರು. ಅದು ಮಾವಿನಲ್ಲಿ ಹೆಚ್ಚು ಮಾಡ್ತಿದ್ರು. ಆನಂತರ ವಿ ಗ್ರಾಫ್ಟ್, ಅದರ ಸಾಫ್ಟ್ವುಡ್ ಗ್ರಾಫ್ಟಿಂಗ್, ಇದೆಲ್ಲ ಕಟ್ ಮಾಡಿ ಇನ್ನೊಂದರ ತುದಿಯನ್ನು ತಂದು ಇಲ್ಲಿ ಇಡುವಂಥದ್ದು ಸಾಫ್ಟ್ವುಡ್ ಗ್ರಾಫ್ಟಿಂಗ್ ಅಂತೇಳಿ. ಮತ್ತು ಹಲಸಿಗೆ ಎಪಿಕೋಟಲ್ ಗ್ರಾಫ್ಟ್ ಅಂತ ಹೇಳಿ ಒಂದು ಮಾಡ್ತಾರೆ. ಅದು ಎಳೆಯ ಮೊಳಕೆ ಬರುವಾಗಲೇ ಗ್ರಾಫ್ಟ್ ಮಾಡುವಂಥದ್ದು. ಅದು ಒಳ್ಳೆ ಸಕ್ಸಸ್ ರೇಟ್ ಉಂಟು. ಆದರೆ ಒಂದೊಂದು ಸೀಸನ್ಗೆ ಒಂದೊಂದು ಜಾತಿಯ ಕಸಿಗಳು ತುಂಬ ಒಳ್ಳೆಯದಾಗ್ತದೆ. ಈಗ ಹಲಸಿಗೆ ಹೆಚ್ಚು ಪ್ರಚಲಿತದಲ್ಲಿರುವಂಥದ್ದು ಕಣ್ಣು ಕಸಿ, ಅಂದರೆ ಬಡ್ ಗ್ರಾಫ್ಟಿಂಗ್ ಅಂತ ಹೇಳ್ತಾರೆ. ಬಡ್ಡಿಂಗ್ ಅಂತ ಹೇಳಿದ್ರೆ ಅದು ಒಂದು ಒಂದು ಸಣ್ಣ ಕುಡಿ ಇದ್ದರೆ ಅದರಲ್ಲಿ 4-5 ಸೈಯನ್ನು ತೆಗಿಲಿಕ್ಕೆ ಬರ್ತದೆ, 4-5 ಬಡ್ಸ್ ತೆಗಿಲಿಕ್ಕೆ ಬರ್ತದೆ, 4-5 ಗಿಡ ಮಾಡಲಿಕ್ಕೆ ಆಗ್ತದೆ. ಸರ್, ಇವಾಗ ಈ ಗಿಡದಲ್ಲಿ ನಾವು ನೋಡ್ತಾ ಇದ್ದೀವಿ, ಇವಾಗ ಇನ್ನೊಂದು ಈ ಥರ ಒಂದು ಪ್ಲಾಸ್ಟಿಕ್ ಕವರ್ಲಿ ಒಂದು ಗಿಡ ಇದೆ. ಹೌದು.
ಸೊ ಇದರಲ್ಲಿ ಒಂದು ಚಿಕ್ಕದೊಂದು ಅಂಟಿಸಿರೋ ಥರ ಕಾಣ್ತಾ ಇದೆ. ಹೌದು. ಸೊ ಇದೇನಾ ಸರ್ ಇದು? ಇದು ಈಗ ಇದು ಬಡ್ ಮಾಡಿದ ಜಾಗ. ಇದು ಈಗ ಬಡ್ ಮಾಡಿ ಈಗ ಇದಕ್ಕೆ 3 ರಿಂದ 4 ತಿಂಗಳಾಗಿದೆ. ಇದು ಇಲ್ಲಿಂದ ಕೆಳಗಿನ ಜಾಗ ಇದು ವೈಲ್ಡ್ ವೆರೈಟಿ, ರೂಟ್ ಸ್ಟಾಕ್ ಅಂತ ಹೇಳ್ತಾರೆ. ಇಲ್ಲಿಂದ ನಂತರ ಬಂದದ್ದು ಅದು ಯಾವ ತಳಿ ನಾವು ಹಾಕ್ತೇವೆ ಆ ವೆರೈಟಿ ಬರ್ತದೆ ಅದರಲ್ಲಿ. ಉದಾಹರಣೆಗೆ ನಾನು ಇಲ್ಲಿ ನಿಮಗೆ ತೋರಿಸ್ತೇನೆ. ಈ ರೀತಿ ಗಿಡವನ್ನು ಬೆಳೆಸ್ಕೊಳ್ತೇವೆ. ಇದು ವೈಲ್ಡ್ ವೆರೈಟಿ, ಬೀಜ ಹಾಕಿ ಮಾಡುವಂಥ ನಮ್ಮ ಸಾಮಾನ್ಯ ಲೋಕಲ್ ಹಲಸು. ಈ ಗಿಡಕ್ಕೆ ನಾವೀಗ ಒಳ್ಳೆಯ ವೆರೈಟಿ ಸಿದ್ದು ಹಲಸ ಅಥವಾ ಇನ್ನು ಯಾವುದೇ ವೆರೈಟಿ ಅದರದ್ದು ಒಂದು ಕಸಿ ಕುಡಿಯನ್ನು ತೆಗೆದು ಇಲ್ಲಿ ಅಂಟಿಸುವಂಥದ್ದು. ಈ ಒಂದು ಸಣ್ಣ ಪ್ಯಾಚ್ ಇದು ಬಡ್ಡಿಂಗ್ ಅಂತ ಹೇಳ್ತೇವೆ. ಹೀಗೆ ಮಾಡಿ ಇದು ಸಾಮಾನ್ಯ 1.5 ತಿಂಗಳು ಇದೀಗ ಬಡ್ಡ ಆಗಿದೆ. ಇನ್ನೂ ಇದಕ್ಕೆ 1 ತಿಂಗಳು ಕಾಯಬೇಕು ನಾವು. ಹೀಗೆ ಟೇಪ್ ಎಲ್ಲ ಬಿಚ್ಚಬಾರ್ದು, ಹಾಗೇ ಬಿಡಬೇಕು. 1 ತಿಂಗಳ ನಂತರ ಈ ಪ್ಲಾಸ್ಟಿಕ್ ಟೇಪನ್ನು ಬಿಚ್ಚಿ ತೆಗಿತೇವೆ. ಈ ತೆಗೆದು ಮತ್ತೆ 1 ವಾರ ಹಾಗೆಯೇ ಇದರ ಬಿಸಿಲು ಹಾರ್ಡನಿಂಗ್ ಆಗ್ತಾ ಇರ್ತದೆ. ಆಗ ಈ ಬಡ್ ಸಾಯದೇ ಇದ್ದರೆ ಅದು ಸಕ್ಸಸ್ ಆಯಿತು ಅಂತ ಲೆಕ್ಕ. ಆ ನಂತರ ಇಲ್ಲಿಂದ ಕಟ್ ಮಾಡಿ, ಈ ಬಡ್ ಮಾಡಿದ್ರಿಂದ 1-2 ಇಂಚು ಮೇಲೆ ಕಟ್ ಮಾಡಿ ನಾವು ನೆರಳು ಸ್ವಲ್ಪ ಅರೆ ನೆರಳಲ್ಲಿ ಇಡ್ತೇವೆ. ಅದು ಈ ಬಡ್ ಮಾಡಿದ ಜಾಗದಿಂದಲೇ ಚಿಗುರಿ ಬರಬೇಕು. ಓಕೆ ಸರ್, ಇದು ಅಂದರೆ ಸಕ್ಸಸ್ ರೇಟ್ ಎಷ್ಟಿದೆ ಸರ್? ಇದು ಸಾಮಾನ್ಯ ಸೀಸನ್ನ ಮೇಲೆ ಹೋಗ್ತದೆ. ಕೆಲವೊಂದು ಸೀಸನ್ನಲ್ಲಿ 60-70% ಬರ್ತದೆ. ಈಗಿನ ಸೀಸನ್ನಲ್ಲಿ 90-95%, 100% ಕೂಡ ಬರ್ತದೆ. ಈಗ ನಾರ್ಮಲ್ ಕಸಿಗೆ ಕಂಪೇರ್ ಮಾಡಿದರೆ ಸರ್ ಇದು ಅಂದರೆ ಹೇಗೆ ಸರ್? ಅಂದರೆ ಇದು ಇದಕ್ಕೆ ನಮಗೆ ಒಂದು ಸಯನ್ ಒಂದು ಕಸಿ ಕುಡಿ. ಹಾಂ ಸರ್, ಇದು ಒಂದು ಕಸಿ ಕುಡಿ ಅಂದರೆ ನಾವು ಅಲ್ಲಿ ಗಿಡದಿಂದ ಒಂದು ಗೆಲ್ಲನ್ನು ತೆಗೆದ್ರೆ ಈ ಪ್ರತಿ ಒಂದು ಎಲೆಯಲ್ಲಿ ಒಂದು ಗಿಡ ಮಾಡಲಿಕ್ಕೆ ಆಗ್ತದೆ. ಈ ಬಡ್ಡಿಂಗ್ ವಿಧಾನದಲ್ಲಿ ಗ್ರಾಫ್ಟಿಂಗಲ್ಲಿ ಒಂದು ಕುಡಿಯಲ್ಲಿ ಒಂದೇ ಗಿಡ ಆಗ್ತದೆ. ನೀವು ಹೇಳ್ತಾ ಇರೋದು ಇವಾಗ ಪ್ರತಿ ಎಲೆನನ್ನು ನೀವು ಪ್ರತಿ ಎಲೆಯ ಅಂಕುಳಲ್ಲಿ ಬರುವಂಥ ಒಂದು ಕಣ್ಣು ಇದೆ ನೋಡಿ, ಅದರಲ್ಲಿ ಒಂದೊಂದು ಗಿಡ ಆಗ್ತದೆ. ಸಕ್ಸಸ್ ರೇಟ್ ಜಾಸ್ತಿ ಇದೆ. ಸೀಸನ್ ವೈಸ್ ಹೋಗ್ತದೆ. ಈಗ ಸಾಮಾನ್ಯ ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ನಿಮಗೆ 100ಕ್ಕೆ 100% ಬರ್ತದೆ. ಅದೇ ನೀವು ನಾಡ್ದು ಅಕ್ಟೋಬರ್ ನವಂಬರ್ ಡಿಸೆಂಬರ್ ಟೈಮಲ್ಲಿ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತು ನಾವು ತೆಗೆಯುವಂಥ ಸಯನ್ ನಮ್ಮ ರೂಟ್ ಸ್ಟಾಕ್ ಅದರ ಮೇಲೆ ಪರ್ಸೆಂಟೇಜ್ ಹೋಗ್ತದೆ. ಇದ್ದದರಲ್ಲಿ ಜಾಸ್ತಿ ಪರ್ಸೆಂಟೇಜ್ ಬರುವಂಥದ್ದು ಹಲಸಿಗೆ ಬಡ್ಡಿಂಗ್ ವಿಧಾನದಲ್ಲಿ. ಓಕೆ ಸರ್. ಸರ್, ಇಲ್ಲಿ ನಿಮ್ಮ ಹತ್ರ ಇರುವಂಥ ವೆರೈಟಿ ನಾನು ಏನಾದರೂ ತೋರಿಸ್ಲಿಕ್ಕೆ ಅವಕಾಶ ಇದೆಯಾ ಸರ್? ತೋರಿಸ್ಬೋದು ನೋಡಿ. ಇದು ಡ್ಯಾಂಗ್ ಸೂರ್ಯ ಅಂತ ಹೇಳುವಂಥ ರೆಡ್ ವೆರೈಟಿ. ಡ್ಯಾಂಗ್ ಸೂರ್ಯ ಅಂತೇಳಿ ಇದು ಥೈಲ್ಯಾಂಡಿನ ಒಂದು ವೆರೈಟಿ. ಸ್ವಲ್ಪ ಬುಷ್ ಟೈಪ್ ಬರ್ತದೆ, ತ್ರಿಕೋನಾಕೃತಿಯಲ್ಲಿ ಗಿಡ ಬರ್ತದೆ. ಮತ್ತು ಹಲಸಿನ ಹಣ್ಣಿನ ಒಳಗೆ ಕೆಂಪು ಸೊಳೆ ಮತ್ತು ಸೊಳೆ ಗಟ್ಟಿ, ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇದೆ. ಓಕೆ ಸರ್. ಒಳ್ಳೆ ಅಟ್ರಾಕ್ಷನ್ ಇರುವಂಥ ಹಣ್ಣು, ನೋಡಿದ ಕೂಡಲೇ ಹಣ್ಣು ತಿನ್ನಬೇಕು ಅಂತ ಹೇಳಿ ಕಾಣ್ತದೆ, ಅಷ್ಟು ರೆಡ್ ವೆರೈಟಿ ಇದೆ. ಸ್ವೀಟ್ ಹೇಗಿದೆ ಸರ್? ಸ್ವೀಟ್ ಸಾಮಾನ್ಯ ಮೀಡಿಯಂ ಇದೆ. ಮೀಡಿಯಂ ಸ್ವೀಟು, ತೊಳೆ ಮಾತ್ರ ತುಂಬ ರೆಡ್ ಆಗಿರುತ್ತೆ. ಹೌದು, ತುಂಬ ರೆಡ್ ಆಗಿರುತ್ತೆ. ಮೀಡಿಯಂ ಸ್ವೀಟ್. ಇದು ಲೋಕಲ್ ಇಲ್ಲಿದ್ದೆ, ಬೋಂದೆಲ್ ಚಂದ್ರಬಕ್ಕಿ ಅಂತ ಹೇಳಿ. ಇದು ಮಂಗಳೂರಿನಲ್ಲಿ ನಾವು ಆಯ್ಕೆ ಮಾಡಿದ ವೆರೈಟಿ. ಇದು ನಮ್ಮ ಊರಿಗೆ ರೋಗ ಬರುವುದಿಲ್ಲ, ಮತ್ತು ಇಲ್ಲಿಗೆ ಹೊಂದಿಕೊಳ್ತದೆ. ನ್ಯಾಚುರಲ್ ಆಗಿ ಬೆಳೆಸುವವರಿಗೆ ಇದು ಒಳ್ಳೆಯ ವೆರೈಟಿ. ಇನ್ನು ಅದರ ಆಚೆದ್ದು ಇದು ಮಿಟ್ ಕಾಂಗ್ ಹಟ್ ಅಂತ ಹೇಳುವಂಥದ್ದು. ಮಿಟ್ ಕಾಂಗ್ ಹಟ್ ಅಂತೇಳಿ ಈ ಗಿಡ. ಇದರ ಎಲೆಗಳು ಒಂಚೂರು ಈಗ ಗುಂಡಿ ಹೀಗೆ. ಸರ್, ಇದಕ್ಕೇನೊಂದು 201 ಅಂತ ನಂಬರ್ ಹಾಕಿದ್ದೀರಾ? ನಮ್ಮ ಹತ್ರ ಈಗಾಗಲೇ 250 ವೆರೈಟಿಗಿಂತ ಹೆಚ್ಚು. ಇದು ವೆರೈಟಿ ನಂಬರ್ ಇದು. ಹೌದು, ಎಲ್ಲದಕ್ಕೂ ಹೆಸರು ಹಾಕ್ಲಿಕ್ಕೂ 250 ಹೆಸರು ಆಗ್ತದೆ. ಅದಕ್ಕೆ ನಾವು ನಂಬರ್ ಹಾಕಿದ್ದು. ಇದು ನನ್ನ ಕೈಗೆ ಬರುವಾಗ 201ನೇ ವೆರೈಟಿ ಇದು. ಹಾಗೆ ನಂಬರ್ ಹಾಕಿದ್ದು. ಇದಕ್ಕೆ ಬೀಜನೇ ಬರೋದಿಲ್ಲ. ಇದು ಪೈನಾಪಲ್ ತಿಂದಾಗೆ ತಿನ್ಬಹುದು. ಓಕೆ, ತೊಳೆಗೆ ಬೀಜನೇ ಇಲ್ಲ. ಇದು ವಿಯೆಟ್ನಾಂ ಇದ್ದು ಮಿಟ್ ಕಾಂಗ್ ಹಟ್. ಮಿಟ್ ಅಂತ ಹೇಳಿದ್ರೆ ಹಲಸು, ಕಾಂಗ್ ಅಂತ ಹೇಳಿದ್ರೆ ಫ್ರೀ, ಹಟ್ ಅಂತ ಹೇಳಿದ್ರೆ ಬೀಜ. ಮಿಟ್ ಕಾಂಗ್ ಹಟ್ ಅಂತ ಹೇಳಿ. ಇದು ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಸೀಡ್ ಫ್ರೀ ಕಾಂಗ್ ಹಟ್ ಅಂತ ಹೇಳುವಂಥದ್ದು ಬೀಜ ಇಲ್ಲದ ಹಣ್ಣು. ಪೈನಾಪಲ್ ತಿಂದಾಗಿ ಮೇಲಿನ ಮುಳ್ಳು ಮತ್ತೆ ಒಳಗಿನ ಗುಂಜು ಎರಡನ್ನು ತೆಗೆದ್ರೆ ಎಲ್ಲ ಇಡೀ ಹಣ್ಣನ್ನು ತಿನ್ಬಹುದು. ಇದು
ವಿಯೆಟ್ನಾಮಿನ ವೆರೈಟಿ. ಇತ್ತೀಚೆಗೆ ಅಂದರೆ ಒಂದು 6 ವರ್ಷದ ಹಿಂದೆ ನಮ್ಮ ಭಾರತಕ್ಕೆ ಬಂದ ವೆರೈಟಿ. ಇದು ಈಗ ನಮ್ಮಲ್ಲಿ ಕೂಡ ಚೆನ್ನಾಗಿ ಆಗ್ತದೆ. ಸ್ವೀಟ್ನೆಸ್ ಎಲ್ಲ ಹೇಗಿದೆ ಸರ್ ಅದರಲ್ಲಿ? ತುಂಬ ಒಳ್ಳೆ ಸ್ವೀಟ್ ಇದೆ, ಹಾಂ ಹಾಂ ಸ್ವೀಟ್ ಇದೆ. ಆದರೆ ಹಣ್ಣಿಗೆ ಹೊರಗೆ ಶೇಪ್ ಇಲ್ಲ, ಯಾಕಂದರೆ ಅದಕ್ಕೆ ಬೀಜ ಇಲ್ಲದ್ರಿಂದ ಹಾಂ ಅಷ್ಟೊಂದು ಚಂದ ಇಲ್ಲ ಹೊರಗೆ ನೋಡಲಿಕ್ಕೆ. ಆದರೆ ಹಣ್ಣಿನ ಒಳಗಿನ ಸ್ವೀಟ್ ತುಂಬ ಚೆನ್ನಾಗಿದೆ. ಹಾಂ ಹಾಗಾಗಿ ಅದು ಇಲ್ಲಿ ಈಗ ತುಂಬ ಜನರು ಕೇಳ್ತಾರೆ, ಹಾಗೆ ಅದು ಮಾಡಿದ್ದು. ಇದು ಪ್ರಕಾಶ್ ಚಂದ್ರ ಅಂತ ಹೇಳುವಂಥ ವೆರೈಟಿ. ಹಾಂ ಸರ್. ಇದು ವರ್ಷದಲ್ಲಿ 2 ಸಾರಿ ಫಲ ಕೊಡುವಂಥದ್ದು. ಗಮ್ಲೆಸ್ ಕೇಸರಿ ಸೊಳೆ. ಹಲಸಿನ ಸಾಮಾನ್ಯ ನಮಗೆ ಏನೆಲ್ಲ ನಾವು ಬಯಸ್ತೇವೋ ಆ ಎಲ್ಲ ಗುಣಗಳು ಇದರಲ್ಲಿ ಉಂಟು. ಗಟ್ಟಿ ಸೊಳೆ ಉಂಟು, ಅನ್ಸೀಸನ್ನಲ್ಲಿ ಕಾಯಿ ಬರುವಂಥ ಗುಣ ಉಂಟು, ಮತ್ತು ಮೇಣ ಇರಬಾರ್ದು ಅಂತ ಉಂಟು. ಅದು ಮೇಣ ಕೈಗೆ ಹಿಡಿಯೋದಿಲ್ಲ, ಅಷ್ಟು ಮೇಣ ಇಲ್ಲದ ಜಾತಿ ಇದು ಒಂದು. ಮತ್ತು ಕೇಸರಿ ಸೊಳೆ ಒಳ್ಳೆ ಅಟ್ರಾಕ್ಷನ್ ಕಲರ್ ಇದೆ. ಅದು ಸ್ವೀಟ್ನೆಸ್ ಹೇಗೆ ಸರ್ ಇದರಲ್ಲಿ? ಸ್ವೀಟ್ನೆಸ್ ಚೆನ್ನಾಗಿದೆ. 27-28 TSS ಬರ್ತದೆ. ಸಾಮಾನ್ಯ ಹಲಸಿಗೆ 25 TSS ನ ಮೇಲೆ ಇದ್ದರೆ ಒಳ್ಳೆಯ ಸ್ವೀಟ್ ಅಂತ ಲೆಕ್ಕ. 27-28 TSS ಎಲ್ಲ ಬರ್ತದೆ. ಒಂದು ಟೈಪ್ ಬುಷ್ ಬರುವಂಥ ಹೆಚ್ಚು ಎತ್ತರ ಬೆಳೆಯದೇ ಇರುವಂಥ ವೆರೈಟಿ. ಇದು GKVK ರೆಡ್ ಅಂತೇಳಿ GKVK ಇಂದ ರಿಲೀಸ್ ಆದ ವೆರೈಟಿ. ಈಗ ಇತ್ತೀಚೆಗೆ 3-4 ವರ್ಷದಿಂದ ರಿಲೀಸ್ ಆದ ವೆರೈಟಿ. ಇದು ಮಲ್ಲೇಶ್ವರಂ ರೆಡ್ ಅಂತೇಳಿ ಮೊದಲು ಬರ್ತಾ ಇತ್ತು. ಆ ಮಲ್ಲೇಶ್ವರಮಲ್ಲಿ ಏನೋ ಕಾಂಪ್ಲೆಕ್ಸ್ ಏನೋ ಆಗುವಾಗ ಆ ಮರ ತೆಗೆಯುವ ಪರಿಸ್ಥಿತಿ ಬಂತು. ಅದನ್ನು GKVK ಡಾಕ್ಟರ್ ಶ್ಯಾಮಲಮ್ಮ ಅಂತೇಳಿ ಅವರು ಅದರ ಸಯನ್ನು ತಗೊಂಡೋಗಿ ಅವರ GKVK ಕ್ಯಾಂಪಸ್ನ ಒಳಗೆ ಹಾಕಿ ಈಗ ಅಲ್ಲಿ ಒಳ್ಳೆಯ ರೀತಿಯ ಫಸಲು ಕೊಡ್ತಾ ಉಂಟು. ಅದಕ್ಕೆ ಈಗ GKVK ರೆಡ್ ಅಂತ ಹೆಸರಲ್ಲೇ ಈಗ ಮೂಲ ಮರ ಅಲ್ಲಿ ಇಲ್ಲದೇ ಇರೋದ್ರಿಂದ GKVKಯಲ್ಲೇ ಈಗ ಮೂಲ ಮರ ಇರೋದ್ರಿಂದ GKVK ರೆಡ್ ಅಂತೇಳಿ ರಿಲೀಸ್ ಮಾಡಿದ್ದಾರೆ. ತುಂಬ ಫಾಸ್ಟ್ ಬೆಳೆಯುವಂಥ ಮರ, ಭಾರಿ ಬೇಗ ಬೆಳೀತದೆ. ಮತ್ತು ಇದಕ್ಕೆ ಗಮ್ಮಿಲ್ಲ. ಗಮ್ ಅಂದರೆ ಎಲೆಯಲ್ಲಿ ಕೂಡ ಗಮ್ಮು ಭಾರಿ ಕಡಿಮೆ. ಮಲ್ಲೇಶ್ವರದ ಒಂದು ತಳಿ, ಅದನ್ನು GKVKಯಲ್ಲಿ ಡೆವಲಪ್ ಮಾಡಿದ್ದಾರೆ. ದೊಡ್ಡ ಹಣ್ಣು, ಒಂದು 10 kg ಭಾರ ಇದೆ. ಹಣ್ಣಿನ ಇದು ಗುಣಮಟ್ಟ ಕೂಡ ಚೆನ್ನಾಗಿದೆ. ಅದೀಗ ನಾವು ಈಗ ಅವರಿಗೆ ಮಾಡಿಕೊಡುವ ಒಂದು ಇದರಿಂದ ಈಗ GKVK ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅವರಿಗೆ ನಾವು ಈಗ ಅದನ್ನು ಗಿಡ ಮಾಡಿ ಕೊಡ್ತಾ ಇದ್ದೀವಿ. ರುದ್ರಾಕ್ಷಿ ವೆರೈಟಿ. ಇದು ಬಂಚ್ ಬರುವಂಥ ವೆರೈಟಿ, ಕ್ಲಸ್ಟರ್ ಜಾಕ್ ಅಂತ ಹೇಳ್ಬೋದು. ಇದು ಒಂದು ಚಕ್ಕೋತದ ಗಾತ್ರ ಬರೋದು. ನಿಮಗೆ 2 ಕಿಲೋ ಹೆಚ್ಚು ಅಂತ ಹೇಳಿದ್ರೆ 1.5 ಇಂದ 2 ಕಿಲೋ ಹೆಚ್ಚು ದೊಡ್ಡದು ಅಂತ ಹೇಳಿದ್ರೆ ಒಂದು ವಾಲಿಬಾಲ್ ಸೈಜ್ ಬರ್ತದೆ ಅಷ್ಟೇ, ಅದಕ್ಕಿಂತ ಮೇಲೆ ಬರೋದಿಲ್ಲ. ಬಂಚ್ ಬರ್ತದೆ. ಇದು ರೌಂಡ್ ಆಗಿರ್ತದೆ, ಇರ್ತದೆ. ಫುಲ್ಲು ಫಿಲ್ಲಿಂಗ್ ಇರ್ತದೆ. ಬಿಸಾಡುವ ಅಂಶವೇ ಇರುವುದಿಲ್ಲ, ಅಷ್ಟು ಕಡಿಮೆ ಬಿಸಾಡುವಂಥದ್ದು. ರಿಕವರಿ ರೇಟ್ ತುಂಬ ಜಾಸ್ತಿ ಉಂಟು. ಒಳ್ಳೆಯ ಗುಣಮಟ್ಟದ ಹಸು. ಇದರಲ್ಲಿ ರುದ್ರಾಕ್ಷಿಯಲ್ಲಿ ಒಡೆಯುವ ಗುಣ ಇರ್ತದೆ ಯಾವಾಗಲೂ. ಅಂದರೆ ಹಣ್ಣು ಆದ ಮೇಲೆ ಒಡೀತದೆ. ಸಾಮಾನ್ಯ ಮೇ ಜೂನ್ ಬಂದ ನಂತರ ಹಣ್ಣಾಗಿ ಒಡೀತದೆ. ಇದರಲ್ಲಿ ಆ ಸಮಸ್ಯೆ ಕಡಿಮೆ, ಬರುವುದಿಲ್ಲ ಅಂತಲ್ಲ, ಅಂತ ತುಂಬ ಕಡಿಮೆ. ಬಾಕಿ ಒಡೆಯುವುದಿಲ್ಲ ಅಂತಲ್ಲ, ಒಂದು ಪರ್ಸೆಂಟೇಜ್ ತುಂಬ ಕಡಿಮೆ. ಮತ್ತು ಹೊರಗಡೆ ಬ್ರೌನ್ ಕಲರ್ ಬರ್ತದೆ. ಇದು ನೆಲ್ಲಿಯಾಡಿಯಲ್ಲಿ ಒಂದು ಆಯ್ಕೆ ಮಾಡಿದ ಒಂದು ವೆರೈಟಿ. ಹೊರಗಡೆ ನಿಮಗೆ ಫುಲ್ ಬ್ರೌನ್ ಬರ್ತದೆ, ಒಳಗಡೆ ಹಳದಿ ಕಲರ್. ಇದು G11 ಅಂಥೇಳಿ ಅಥವಾ ತೂಬುಗೆರೆ ರೆಡ್ ಅಂಥೇಳಿ. ಇದು ತುಂಬ ಫೇಮಸ್ ವೆರೈಟಿ ಬಯಲುಸೀಮೆಯಲ್ಲಿ. G11 ಅಂತ ಹೇಳಿ IAHRನಲ್ಲಿ ತೂಬುಗೆರೆಯಲ್ಲಿ ಒಂದು ಆಯ್ಕೆ ಮಾಡಿದ ತಳಿ. ಈ ಸಿದ್ದು ಶಂಕರ 2 ಬರುವ ಮೊದಲು G11 ತುಂಬ ಫೇಮಸ್ ವೆರೈಟಿ. ದೊಡ್ಡ ಹಣ್ಣು, ಕಾಪರ್ ರೆಡ್ ಅದರ ಸೊಳೆ. ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ. ಈ ರೆಡ್ ಲೇಡಿ ಪಪಾಯಿಯ ಒಳಗಿನ ಕಲರ್ ಹೇಗುಂಟ ಆ ರೀತಿ ಅದರ ಸೊಳೆ ಕೊಡು, ದಪ್ಪ ಸೊಳೆ. ಒಳ್ಳೆಯ ವೆರೈಟಿ, ಕಮರ್ಷಿಯಲಿ ಬೆಳೆಯುವಂಥ ವೆರೈಟಿ. ಉದ್ದ ಹಣ್ಣು, ಸಾಮಾನ್ಯ 10 ರಿಂದ 15 kg ತೂಕ ಬರುವಂಥ ವೆರೈಟಿ. ಇದು ಇತ್ತೀಚೆಗೆ ಗ್ರಾಫ್ಟ್ ಮಾಡಿದ್ದು. ಇದು ಲಾಲ್ಬಾಗ್ ಮಧುರ ಅಂತ ಹೇಳುವಂಥ ವೆರೈಟಿ. ಲಾಲ್ಬಾಗ್ ಅಂತಂದ್ರೆ ನಮ್ಮ ಬೆಂಗಳೂರಿನ ಲಾಲ್ಬಾಗಿಂದ ಸರ್ ಇದು? ಹೌದು. ಅಲ್ಲಿ ನಮ್ಮ ಡಾಕ್ಟರ್ ಹಿತ್ತಲಮನೆ ಅವರು ಅಡಿಷನಲ್ ಹಾರ್ಟಿಕಲ್ಚರ್ ಡೈರೆಕ್ಟರ್ ಅವರು ಚಾಯ್ಸ್ ಮಾಡಿದ ವೆರೈಟಿ. ತುಂಬ ದಪ್ಪ ಸೊಳೆ ವೆರೈಟಿ. ಹಣ್ಣಿನ ಸೊಳೆ 100 ಗ್ರಾಮ್ನವರೆಗೆ ಬರ್ತದೆ. ಸರ್, ಇದು ಎಲ್ಲದನ್ನು ನೀವು ಬಡ್ ಕಸಿನಲ್ಲೇ ಮಾಡೋದು, ಬೇರೆ ಯಾವುದೂ ರೀತಿನ ನೀವು ಅನುಸರಿಸ್ತಾ ಇಲ್ಲ ಅಲ್ವಾ? ಇಲ್ಲ, ಅದು ಬೇರೆ ವಿಧಾನ ಅನುಸರಿಸ್ತೇವೆ. ಆದರೆ
ಈಗ ಇದೇ ಸುಲಭ ಆಗುತ್ತೆ. ಅದು ಒಂದು ಸೀಸನ್ನಲ್ಲಿ ಮಾತ್ರ ಈ ಥರ ಕಸಿ ವಿಧಾನ ಮಾಡುವಂಥದ್ದು. ಹೆಚ್ಚಿನ ಎಲ್ಲ ಸೀಸನ್ನಲ್ಲಿ ಮಾಡಬೇಕು ಅಂತಂದರೆ ಬಡ್ ಗ್ರಾಫ್ಟಿಂಗೇ ಒಳ್ಳೆಯದು. ಹಾಗಾಗಿ ಇದು ವರ್ಷಕ್ಕೆ 2 ಸರಿ ಬರುವಂಥ ಫಲ ಬರುವಂಥ ತಳಿ ಈ ಲಾಲ್ಬಾಗ್ ಮಧುರ ಅಂತ ಹೇಳುವಂಥದ್ದು. ಬಯಲು ಸೀಮೆಗೆ ಹೇಳಿ ಮಾಡಿಸಿದ ವೆರೈಟಿ. ನಮ್ಮಲ್ಲಿ ಸ್ವಲ್ಪ ಅಷ್ಟು ಟೇಸ್ಟ್ ಬರುವುದಿಲ್ಲ. ಅಲ್ಲಿ ಕಮರ್ಷಿಯಲಿ ಮಾಡುವಂಥ, ಅಂದರೆ ಅಲ್ಲಿ ಸ್ವಲ್ಪ ನೀರು ಕಡಿಮೆ, ಅಲ್ಲಿ ಮಳೆ ಕಡಿಮೆ, ಮಳೆ ಕಡಿಮೆ, ಹಾಗಾಗಿ ಅಲ್ಲಿಯ ಡ್ರೈ ಕ್ಲೈಮೇಟಿಗೆ ಇದು ತುಂಬ ಒಳ್ಳೆಯ ವೆರೈಟಿ. ಇದು ಎತ್ತರದ ಗಿಡ. ಇದು ಸಿಂಧೂರ ಅಂತ ಹೇಳಿ. ಸಿಂಧೂರ ಇದು ಏನು ಸ್ಪೆಷಲ್ ಕೃಷಿ ವಿಜ್ಞಾನ ಕೇಂದ್ರ ಸದಾನಂದಪುರಂ ತ್ರಿವೇಂದ್ರಂ ಅಲ್ಲಿ ರಿಲೀಸ್ ಆದ ವೆರೈಟಿ ಅದು. ಇದು ಕೆಂಪು ಸೊಳ್ಳೆ. ಇದು ಕೂಡ ಇದು ರೋಗ ಇಲ್ಲದ ವೆರೈಟಿ. ಸರ್, ಎತ್ತರದ ವೆರೈಟಿ ಅಂತಂದ್ರೆ ಎತ್ತರ ಅಂದ್ರೆ ಗಿಡ ಬೇಗ, ಈ ಗಿಡ ಹೈಟ್ ಎತ್ತರ ಬರ್ತದೆ. ಇದು ಸ್ವಲ್ಪ ಸೊಕ್ಕಿ ಬೇಗ ಬೆಳವಣಿಗೆ ಆಗ್ತದೆ. ಅದರದ್ದು ಸೊಂಪಾಗಿ ಬೆಳೆಯುವಂಥ ವೆರೈಟಿ. ದಪ್ಪ ದಪ್ಪ ಕಡ್ಡಿ ಸೊಂಪಾಗಿ ಬರ್ತದೆ. ಸದಾನಂದಪುರದಲ್ಲಿ ಇದನ್ನು ತಳಿ ಆಯ್ಕೆ ಮಾಡಿದ್ದಾರೆ. ಇದು ನಮ್ಮ ಎಷ್ಟು ಮಳೆಯ ಇದಕ್ಕೂ ಕೂಡ ರೋಗ ಬರೋದಿಲ್ಲ. ತುಂಬ ಒಳ್ಳೆಯ ವೆರೈಟಿ. ನಾನು ಕೋಸ್ಟಲ್ ಕ್ಲೈಮೇಟಿಗೆಲ್ಲ ಕೆಂಪು ಸೊಳ್ಳೆ ಬೇಕು ಅಂತ ಹೇಳಿದವರಿಗೆ ನಾನು ಇದನ್ನೇ. ಹಣ್ಣಿನ ಸೈಜ್ ಗಾತ್ರ ಹೇಗಿರ್ತದೆ? ಸಾಮಾನ್ಯ 10 ರಿಂದ 15 kg. ಸ್ವಲ್ಪ ದೊಡ್ಡದಾಗಿರ್ತದೆ. ದೊಡ್ಡ ಹಣ್ಣೆ. ಮೇಣ ಮಾತ್ರ ಇದೆ. ಮೇಣ ಇದೆ. ಮೇಣ ಇಲ್ಲದ ವೆರೈಟಿ ಅಲ್ಲ, ಮೇಣ ಇದೆ. ಇಲ್ಲಿಯ ನಮ್ಮ ಕೋಸ್ಟಲಿಗೆ ಆಗುವಂಥ ಕೆಲವು ವೆರೈಟಿಯಲ್ಲಿ ಅದು ಒಂದು. ಇದು ಇತ್ತೀಚೆಗೆ ಕಟ್ಟಿದ್ದು ಶಂಕರ ಅಂತ ಇದೆ. ಶಂಕರ IIHR ನಲ್ಲಿ ಪೇಟೆಂಟ್ ಆದ ವೆರೈಟಿ. ಇದು ಅಂದ್ರೆ ಈಗ ನೀವು ಕಸಿ ಮಾಡಿ ಎಷ್ಟು ದಿವಸ ಆಯ್ತು ಸರ್? ಇದಕ್ಕೆ 60 ದಿವಸ ಆಯ್ತು. ಸೊ ಆಲ್ಮೋಸ್ಟ್ 60 ದಿವಸದಲ್ಲಿ ಅದರಲ್ಲಿ 1 ತಿಂಗಳು ಇದು ಟೇಪಿನ ಒಳಗೆ ಇರ್ತದೆ. ಮತ್ತೆ 1 ತಿಂಗಳು ಆದ ನಂತರ ಕಟ್ ಮಾಡಿದ ನಂತರ ಅಂದ್ರೆ ಇದು 1 ತಿಂಗಳಲ್ಲಿ ಈ ತರ 3 ಎಲೆ ಬರುವಷ್ಟು ದೊಡ್ಡದಾಗಿದೆ. ಅದು ಕಟ್ ಮಾಡಿದ ನಂತರ 1 ತಿಂಗಳಲ್ಲಿ ಇಷ್ಟು. ಅದರ ಮೊದಲು 1 ತಿಂಗಳು ಬೇರೆ. ಹಾಗಾಗಿ ಈಗ 2 ತಿಂಗಳು 60 ದಿವಸ 70 ದಿವಸದ ಟೈಮ್ ಆಗಿದೆ. ಒಳ್ಳೆ ಬೆಳವಣಿಗೆ ಬಂದಿದೆ ಸರ್. ಕೆಲವೊಂದಕ್ಕೆ 4 ರಿಂದ 5 ಎಲೆ ಕೂಡ ಬಂದಿದೆ. ಹೌದು. ಇನ್ನು ಬರೀ 1.5 ತಿಂಗಳಲ್ಲಿ ಇದು ಪ್ಲಾಂಟ್ ಮಾಡುವಷ್ಟು ಸ್ಟೇಜಿಗೆ ಬರ್ತದೆ. ಯಾಕೆಂದ್ರೆ ಅದು ಗಿಡ ಕಡಿದು ಚಿಗುರಿದ್ದು, ಹಾಗಾಗಿ ಪಕ್ಕನೇ ಚಿಗುರು ಬರ್ತದೆ. ಅದು ಅದೇ IIHR ನದ್ದೇ ಸಿದ್ದು ವೆರೈಟಿ, ಫೇಮಸ್, ವರ್ಲ್ಡ್ ನಂಬರ್, ಇಡೀ ಪ್ರಪಂಚದಾದ್ಯಂತ ಫೇಮಸ್ ಆದ ವೆರೈಟಿ ಸಿದ್ದು. ಇಡೀ ಪ್ರಪಂಚದಲ್ಲಿ ಇಂಡಿಯಾದ ಹಲಸಲ್ಲಿ ತುಂಬಾ ಕಡೆ ಇದರದ್ದು ಪಬ್ಲಿಸಿಟಿ ತುಂಬಾ ಬರ್ತಾ ಉಂಟು. ಹೌದು. ಇದನ್ನು ಪೇಟೆಂಟ್ ಮಾಡಿಕೊಳ್ಳಿಕ್ಕೆ ಬೇರೆ ಬೇರೆ ದೇಶದವರು ಕೂಡ ಅವರೊಟ್ಟಿಗೆ ಒಪ್ಪಂದ ಮಾಡಲಿಕ್ಕೆ ಬಂದಿದ್ರು. ಆದರೆ ನಮ್ಮ ದೇಶದ ಹಣ್ಣನ್ನು ಇನ್ನೊಂದು ಕಡೆ ಕೊಡುವುದಿಲ್ಲ ಅಂತೇಳಿ ನಮ್ಮದೇ ಒಂದು ತಳಿಯಾಗಿ ಉಳ್ಕೊಂಡಿದೆ. ಈ ಗ್ರಾಫ್ಟ್ ಮಾಡಿ ಸುಮಾರು ಎಷ್ಟು ತಿಂಗಳಾಗಿರ್ಬೋದು ಸರ್? 9 ತಿಂಗಳಾಯ್ತು. ಗಿಡಕ್ಕೆ 9 ತಿಂಗಳಾಯ್ತು. ಆಲ್ಮೋಸ್ಟ್ ಒಂದೂವರೆ ಫುಟ್ ಮೇಲೆ ಬಂದಿರಬಹುದು. 1.5ರಿಂದ 2 ಫುಟ್ ಬಂದಿರಬಹುದು. 2 ಫೀಟ್ ಬಂದಿದೆ. ಇದೀಗ ಪ್ಲಾಂಟ್ ಮಾಡುವ ಸ್ಟೇಜಲ್ಲಿ ಇರುವಂಥ ಗಿಡ. ಈ ಸ್ಟೇಜಿಗೆ ಬಂದಾಗ ನಾವು ಗಿಡಗಳನ್ನು ಕೊಡೋದು. ಈಗ ಇದು IIHR ಮೊನ್ನೆ ಇದರಲ್ಲಿ ಗಾಡಿಯಲ್ಲಿ ಹಿಡಿಯದೆ ಉಳಿದ ಗಿಡ. ಅಂದ್ರೆ ಇದು IIHR ಇಂದ ಬಂದಿರುವಂತ ಆರ್ಡರ್. ಈ ಗಿಡ ಅವರಿಗೆ ಕೊಡೋದು ನಾನು. ಪೇಟೆಂಟ್ ಮಾಡಿಕೊಂಡ ಗಿಡ ಆದ್ರಿಂದ IIHR ಗೆ ಕೊಡೋದು. ಇಲ್ಲಿ ಲೋಕಲ್ ಮತ್ತೆ ನಮ್ಮ ಕೋಸ್ಟಲ್ ಕ್ಲೈಮೇಟಿಗೆ ಅಷ್ಟೊಂದು ಚೆನ್ನಾಗಿ ಇದು ಬರೋದಿಲ್ಲ. ಹಾಗಾಗಿ ನಾವು ಅದನ್ನು IIHR ಗೆ ಮಾಡಿಕೊಡೋದು. ಇದೀಗ ನಾವು ಒಬ್ಬೊಬ್ಬರಿಗೆ ಒಂದೊಂದು ವೆರೈಟಿ ಈಗ ತೆಗೆದಿಟ್ಟದ್ದು. ಅದು ಈಗ ಇನ್ನೊಂದು 10-15 ದಿವಸದಲ್ಲಿ ಇದೆಲ್ಲ ಖಾಲಿ ಆಗುವಂಥ, ಇದೆಲ್ಲ ರಿಸರ್ವ್ ಆದ ಗಿಡಗಳು ನೋಡಿ. ಇದು ವಿಯೆಟ್ನಾಂ ಅರ್ಲಿ. ಇದು ದೊಡ್ಡ ಎಲೆಗಳಿರೋದು. ದೊಡ್ಡ ಎಲೆ ಇರುವಂಥದ್ದು. ಈ ವಿಯೆಟ್ನಾಂ ಅರ್ಲಿನಲ್ಲಿ ಅಂದ್ರೆ ನಾನು ಕೇಳಿರೋದು ಇದರಲ್ಲಿ ರೋಗ ತುಂಬ ಬರುತ್ತೆ ಅಂತ ಹೇಳ್ತಾರೆ. ಹೌದಾ ಸರ್? ಅದು ಯಾವುದೇ ತುಂಬ ಬೇಗ ಫಸಲು 1.5-2 ವರ್ಷದಲ್ಲೇ ಫಸಲು ಬರ್ತಾ ಉಂಟಂತ ಆಗುವಾಗ ಆ ಗಿಡಗಳಿಗೆ ರೋಗ ಬಂದೇ ಬರ್ತದೆ. ಎಲ್ಲ ವಿಯೆಟ್ನಾಂ ಅರ್ಲಿ. ಬಟ್ ನಮ್ಮ ದೇಸಿ ತಳಿಗೆ ರೋಗ ಕಡಿಮೆ ಅನ್ಸುತ್ತೆ. ಬೇರೆ ದೇಶದ ತಳಿನಲ್ಲಿ ಸ್ವಲ್ಪ ಟೈಮ್ ಆಗ್ತದೆ. ಇದು ಈಗ ಎಷ್ಟು ತಿಂಗಳು ಸರ್? ಇದೊಂದು 2.5 ಫುಟ್ ಮೇಲೆ ಇದೆ. ಹೌದು. ಇದು ಕೂಡ 9 ತಿಂಗಳಾಯ್ತು. 9 ರಿಂದ 10 ತಿಂಗಳಾಯ್ತು ಇದಕ್ಕೆ. ಇದು ಸ್ವಲ್ಪ ಅಂದ್ರೆ ಬೆಳವಣಿಗೆ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಲ್ವಾ? ಬೆಳವಣಿಗೆಯು ಫಾಸ್ಟ್ ಇದಕ್ಕೆ ಬೆಳವಣಿಗೆಯು ಫಾಸ್ಟ್ ಇದೆ. ಇಲ್ಲಿ ಈಗ ಗ್ರಾಫ್ಟ್ ಮಾಡಿದ್ದು, ಇದು ಕಟ್ ಮಾಡಿದ ನಂತರ ಇದು ಈಗ ಮೇಲೆ ಬಂದದ್ದು. ಇನ್ನು ಈಗ ಬರುವ ವರ್ಷ ಇದರಲ್ಲಿ ಕಾಯಿ ಬಿಡ್ತದೆ. ಅಷ್ಟು ಬೇಗ ಕಾಯಿ ಬಿಡ್ತದೆ. ಒಂದೇ ವರ್ಷದಲ್ಲಿ ಕಾಯಿ ಸಹಿತ ಬರ್ತದೆ. ಹೌದು. ಇದನ್ನೀಗ ಪ್ಲಾಂಟ್ ಮಾಡಿದರೆ ಬರುವ ವರ್ಷ ಇದರಲ್ಲಿ
ಹುಚ್ಚು ಕಳ್ಳಿಗೆ ಗಂಡು ಕಳ್ಳಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿ ಆಗ್ತದೆ. ಸರ್, ಈಗ ಒಂದು ವರ್ಷದಲ್ಲಿ ಅದು ಕಾಯಿ ಬಂದರೆ ಅದನ್ನ ತೆಗಿಬೇಕಂತ ಹೇಳ್ತಾರೆ. ಹೌದು, ತೆಗಿಲೇಬೇಕು. ತೆಗಿಯದಿದ್ರೆ ಗಿಡಕ್ಕೆ ಡ್ಯಾಮೇಜ್ ಆಗ್ತದೆ. ಗಿಡದ ಬೆಳವಣಿಗೆ ಪೂರ ಕಾಯಿಗೆ ಹೋಗ್ತದೆ, ಮತ್ತೆ ಗಿಡ ರೋಗ ಬಂದು ಸತ್ತು ಹೋಗ್ತದೆ. ಅಂದ್ರೆ ಎಷ್ಟನೇ ವರ್ಷದಿಂದ ನಾವು ಅದನ್ನ ಬಿಡಬೇಕು ಸರ್? ಸಾಮಾನ್ಯ ಒಂದು ತೊಡೆಯಷ್ಟು ದಪ್ಪ ಬರಬೇಕು ಅದು ಗಿಡ, ಅಥವಾ 3 ವರ್ಷ. 3 ವರ್ಷ ಒಂದು ತೊಡೆಯಷ್ಟು ದಪ್ಪ ಬರಬೇಕು, ಅಥವಾ ಒಂದು ಅಡಿಕೆ ಮರದಷ್ಟು ದಪ್ಪ ಬರಬೇಕು. ಅಂದ್ರೆ ಅದು ಬುಡ ಸ್ವಲ್ಪ ಬುಡ ಭಾಗ ಅಷ್ಟು ದಪ್ಪ ಬರಬೇಕು. ಮತ್ತೆ ನಾವು ಕಾಯಿ ಬಿಡುವಾಗಲೂ ಹಾಗೆ ಲಿಮಿಟೆಡ್ ಕಾಯಿ ಬಿಡಬೇಕು. ಇದು ಹೇಗೆ ಅಂತ ಹೇಳಿದ್ರೆ, ಈ ಗ್ರಾಫ್ಟ್ ಮಾಡಿದ ಗಿಡಗಳಿಗೆ ಸಿಕ್ಕಾಪಟ್ಟೆ ಕಾಯಿ ಬಿಡ್ತದೆ. ಎಲ್ಲೆಲ್ಲಿ ಕಣ್ಣು ಉಂಟು ಅಲ್ಲೆಲ್ಲ ಕಾಯಿ ಬರ್ತದೆ. ಅದನ್ನೆಲ್ಲ ಬಿಟ್ಟರೆ ಕಾಯಿಯ ಸೈಜು ಸಣ್ಣದಾಗ್ತದೆ, ಗಿಡದ ತಾಕತ್ತು ಕಡಿಮೆ ಆಗ್ತದೆ, ಅದಕ್ಕೆ ರೋಗ ನಿರೋಧಕ ಶಕ್ತಿ ಅದು ಎಲ್ಲ ಹೋಗ್ತದೆ. ಅದಕ್ಕಾಗಿ ನಾವು ಲಿಮಿಟೆಡ್ ಕಾಯಿ ಬಿಡಬೇಕು. ಅದರ ಕೆನಪಿ ನೋಡಿಕೊಂಡು ಎಷ್ಟು ಎಲೆ ಉಂಟು, ಆ ಎಲೆಗೆ ಎಷ್ಟು ಫುಡ್ ತಯಾರು ಮಾಡಲಿಕ್ಕೆ ಶಕ್ತಿ ಉಂಟು, ಅದು ನಾವು ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿ ಅದಕ್ಕೆ ಬೇಕಾದಷ್ಟೇ ಕಾಯಿಯನ್ನು ಬಿಡಬೇಕು. ಸಣ್ಣ ಹಣ್ಣಿನ ತಳಿಗಳಿಗಾದರೆ ಹೆಚ್ಚು ಕಾಯಿ ಬಿಡ್ಬೋದು, ದೊಡ್ಡ ಹಣ್ಣಿನ ತಳಿಗೆ ಕಡಿಮೆ ಕಾಯಿ ಬಿಡಬೇಕು ಅಂತ. ಟೋಟಲ್ ನಾವು ಒಂದು ಗಿಡದಲ್ಲಿ ನಿಮಗೆ ಒಂದು ಉದಾಹರಣೆಗೆ ಹೇಳೋದಿದ್ರೆ, ಒಂದು ಕಮರ್ಷಿಯಲ್ ಈಲ್ಡ್ ಕೊಡಲಿಕ್ಕೆ ಈ ವಿಯೆಟ್ನಾಮ್ ಅರ್ಲಿ ಅಂಥದ್ದು 5 ವರ್ಷದ ಬೇಕು. 3 ರಿಂದ 5 ವರ್ಷದ ನಂತರವೇ ಕಾಯಿ ವಿಯೆಟ್ನಾಮ್ ಅರ್ಲಿ. ಅಥವಾ ಊರಿನದ್ದಾದರೆ ನಿಮ್ಗೆ 6-7 ವರ್ಷ ಎಲ್ಲ ಬೇಕಾಗ್ತದೆ. ಸಾಮಾನ್ಯ 10 ವರ್ಷದ ಮರದಲ್ಲಿ 20 ಕಾಯಿ, 10 kg ತೂಕುವಂಥ 20 ಕಾಯಿ ಬಿಟ್ಟರೆ ಅದು ಅದಕ್ಕೆ ಸರಿಯಾದ ಒಂದು ಸಾಮರ್ಥ್ಯ. ಅದಕ್ಕಿಂತ ಜಾಸ್ತಿ ಕಾಯಿ ಬಂದರೆ ನಾವು ತೆಗೆದು ಬಿಟ್ಟರೆ ಒಳ್ಳೆಯದು. ನಾವು ತೆಗೆದ್ರಿಂದ ನಮಗೇನು ನಷ್ಟ ಆಗೋದಿಲ್ಲ, ನೆಕ್ಸ್ಟ್ ಇಯರ್ ಅದು ಬೇಗನೆ ಕಾಯಿ ಬಿಡ್ತದೆ. ಹಾಗಾಗಿ ನಾವು ಕಾಯಿ ಕಡಿಮೆ ಹಿಡಿಸಿದರೆ ಅದರಿಂದ ನಷ್ಟ ಇಲ್ಲ. ಹೌದು, ಅದರ ಫಲ ನಮಗೆ ನೆಕ್ಸ್ಟ್ ಇಯರ್ ಬೇಗನೆ ಬರುತ್ತೆ. ನಾರ್ಮಲಿ ಹಲಸಿನ ಹಣ್ಣು ರಸ್ತೆ ಬದಿನಲ್ಲಿ ರೋಡ್ ಸೈಡಲ್ಲಿ ಇಟ್ಕೊಂಡು ಹಣ್ಣನ್ನು ಮಾರ್ತಾ ಇದ್ರು. ಇವಾಗ ಹೊಸ ಟ್ರೆಂಡ್ ಏನಂತಂದ್ರೆ, ಯಾರು ಕೂಡ ಇಡೀ ಹಣ್ಣನ್ನು ಮಾರ್ತಾ ಇಲ್ಲ, ಅದನ್ನ ತೆಗೆದು ಒಂದು ಸೂಪರ್ ಮಾರ್ಕೆಟಲ್ಲಿ ಇಟ್ಟು ಮಾರ್ತಾ ಇದ್ದಾರೆ. ಸೊ ಇದಕ್ಕೆ ಭವಿಷ್ಯ ಹೇಗಿದೆ ಸರ್? ಇದಕ್ಕೆ ನಿಮ್ಗೆ ಏನು ಅನಿಸುತ್ತೆ? ಅದೇ ಹಲಸಿನ ಹಣ್ಣು ಮನೆಯಲ್ಲಿ, ಹಲಸಿನ ಮರ, ಹಲಸಿನ ಹಣ್ಣು ಯಥೇಷ್ಟ ಮನೆಯಲ್ಲಿ ಇದ್ದವರೇ ಹಲಸಿನ ಹಣ್ಣನ್ನು ನಾವು ಪ್ಯಾಕ್ ಮಾಡಿದ ಹಣ್ಣನ್ನು ತಗೊಳ್ತಾರೆ. ಅಂದರೆ ಕಟ್ ಮಾಡಲಿಕ್ಕೆ ಈಗ ಯಾರಿಗೂ ಅಷ್ಟು ಪೇಷನ್ಸ್ ಇಲ್ಲ, ಮತ್ತು ಕಟ್ ಮಾಡುವಂಥ ಸಾಧನಗಳು ಸರಿಯಾಗಿ ಇಲ್ಲ. ಮೇಣ ಕೈಗೆ ಹಚ್ಚಿಕೊಳ್ಳಲಿಕ್ಕೆ ಯಾರೂ ತಯಾರಿಲ್ಲ. ರೆಡಿ ಟು ಈಟ್, ಈಗಲೇ ನಮಗೆ ತಿನ್ನಬೇಕು, ಆ ರೀತಿ ಮಾಡಿಕೊಟ್ರೆ ಹಣ್ಣಿಗೆ ಒಳ್ಳೆ ಭವಿಷ್ಯವೂ ಉಂಟು. ಅದನ್ನು ಯಾರು ತಿನ್ನದವರು ಕೂಡ ತಿಂತಾರೆ. ಮನೆಯಲ್ಲಿ ರಾಶಿಗಟ್ಟಲೆ ಹಣ್ಣು ಆಗಿ ಹಾಳಾಗ್ತಾ ಉಂಟು, ಅವರು ಕೂಡ ರೆಡಿ ಟು ಈಟ್ ನೀವು ಬಾಕ್ಸಲ್ಲಿ ಹಾಕಿ ಅದನ್ನು ಒಂದು ಚಂದ ಮಾಡಿ ಕ್ಲೀನಲ್ಲಿ ಅವರಿಗೆ ಅದನ್ನು ಕೊಡುವಂಥ ಕೆಲಸ ಮಾಡಿದರೆ ಅದಕ್ಕೆ ಎಲ್ಲರೂ ಖರೀದಿ ಮಾಡುವವರು ತುಂಬ ಜನ ಇದ್ದಾರೆ. ಹಾಗಾಗಿ ನಾವು ಅದನ್ನು ವ್ಯಾಲ್ಯೂ ಅಡಿಷನ್ ಮಾಡಿಕೊಡುವುದು ಹಣ್ಣಿನ ವಾಣಿಜ್ಯ ದೃಷ್ಟಿಯಲ್ಲಿ ನೋಡಲಿಕ್ಕೆ ಹೋದರೆ ತುಂಬ ಹೆಚ್ಚು ಲಾಭ. ಉದಾಹರಣೆಗೆ ಒಂದು ಹಣ್ಣು ನಿಮಗೆ ಇಡೀ ಹಣ್ಣು ತಗೊಳ್ಳಿಕ್ಕೆ ಹೋದರೆ 100 ರೂಪಾಯಿ ಹೇಳ್ತಾರೆ. ಅದೇ ಹಣ್ಣನ್ನು ನಾವು ಸೊಳೆ ತೆಗೆದು ಅದರಲ್ಲಿ ಒಂದು 10 kg ಅಥವಾ 10 kg ಒಂದು ಹಣ್ಣಲ್ಲಿ ಒಂದು 4 ಕಿಲೋ ಸೊಳೆ ಸಿಗ್ತದೆ. ಈ 4 ಕಿಲೋ ಸೊಳೆ ಅರ್ಧ kgಗೆ 150 ರೂಪಾಯಿ ಕೊಟ್ಟು ತಗೊಳ್ಳೋರು ಇದ್ದಾರೆ. ಒಂದು ಬಾಕ್ಸಲ್ಲಿ ಹಾಕಿ ಅದನ್ನು ಚಂದ ಮಾಡಿ ಅದರ ಬೀಜ ಎಲ್ಲ ತೆಗೆದು ತಿನ್ನುವಾಗೆ ಬಿಸಾಡುವಂಥದ್ದಿಲ್ಲ. ನೀವು ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಅದನ್ನು ಅರ್ಧ kgದ್ದು ಒಂದು ಬಾಕ್ಸ್ ಕೊಟ್ಟರೆ ಅದನ್ನು 150 ರೂಪಾಯಿ ಕೊಟ್ಟು ಆರಾಮದಲ್ಲಿ ತಗೊಳ್ತಾರೆ. ಹೌದು. ಅದೇ ಇಡೀ ಹಣ್ಣನ್ನು ಕೊಟ್ಟರೆ ಒಂದು ಹಣ್ಣಿಗೂ ಕೂಡ 100 ರೂಪಾಯಿ ಕೊಡಲಿಕ್ಕೆ ಇದಾಗ್ತದೆ. ಹಾಗಾಗಿ ಈ 4 ಕಿಲೋ ಸೊಳೆಯನ್ನು 8 ಪ್ಯಾಕ್, ಅರ್ಧ kgದ್ದು 8 ಪ್ಯಾಕ್ ಮಾಡಿ ಅದನ್ನು 150 ರೂಪಾಯಿಗೆ ಮಾರಿದರೆ ಎಷ್ಟು ರೇಟ್ ಆಯಿತು? ಅಲ್ಲಿ ಒಂದು ಹಣ್ಣಿಗೆ ಒಂದು ಹತ್ತಿರ ಒಂದು 1000 ರೂಪಾಯಿ ಸಿಕ್ಕಿದ ಹತ್ತಿರ ಬಂತು ನೋಡಿ. ಆಗ 100 ರೂಪಾಯಿಯಲ್ಲಿ 1000 ರೂಪಾಯಿಯಲ್ಲಿ ಖರ್ಚು ಅದಕ್ಕೆ ಬರೀ ಒಂದು 100 ರೂಪಾಯಿಯ ಖರ್ಚು ಬರಲಿಕ್ಕಿಲ್ಲ. ಒಂದು ಹಣ್ಣನ್ನು ಬಿಡಿಸಿ ಅದನ್ನು ಪ್ಯಾಕ್ ಮಾಡಿ ಅದನ್ನು ಮಾಡಲಿಕ್ಕೆ ಒಂದು 100 ರೂಪಾಯಿ ಖರ್ಚು ಬರಲಿಕ್ಕೆ. ಅದೇ ನೀವು ಹೇಳಿದ ಪ್ರಕಾರ ಈಗ ಒಂದು 10 kg ಒಂದು ಹಣ್ಣಿದೆ ಅಂತಂದ್ರೆ 100 ರೂಪಾಯಿಗೆ ಸಿಗುತ್ತೆ ಇಡೀ ಹಣ್ಣು. ಹೌದು ಹೌದು. ಅದನ್ನೇ ಅವರು ಅದನ್ನ ಸಂಸ್ಕರಣೆ ಮಾಡಿ ಮೇಣನೆಲ್ಲ ಸಪ್ರೇಟ್ ಮಾಡಿ ನೀವು ಹೇಳ್ದಂಗೆ ಪ್ಲಾಸ್ಟಿಕ್ ಒಂದು ಡಬ್ಬದಲ್ಲಿ ಬಾಕ್ಸಲ್ಲಿ ಹಾಕಿ ಸೂಪರ್ ಮಾರ್ಕೆಟಿಗೆ ಕೊಟ್ಟರೆ ಅರ್ಧ kgಗೆ 150 ರೂಪಾಯಿ ಸಿಗುತ್ತೆ. 150 ರೂಪಾಯಿ. ಸೊ ಒಂದು ಹಣ್ಣಿಗೆ ಆಲ್ಮೋಸ್ಟ್ ಒಂದು 1,500 ರೂಪಾಯಿ ಆಯಿತು. ಸೊ ಅಟ್ಲೀಸ್ಟ್ ರೈತರಿಗೆ 1,000 ರೂಪಾಯಿ ಅಂತೂ ಸಿಗ್ಬೋದು. ಅಂದರೆ ಖರ್ಚು ಹೋಗಿ 1,000 ಬೇಡ, ನಾವು 700 ರೂಪಾಯಿ ಸಿಗಲಿ ಒಳ್ಳೆ ಲಾಭವೇ. ಹೌದು. 1.5 ಬೇಡ, 7 ಸಿಗಲಿ ಒಳ್ಳೆ ಲಾಭವೇ. ಒಂದು ಮರದಲ್ಲಿ 10 ಹಣ್ಣು ಸಿಗಲಿ ಸಾಕು.
ಹಾಗಾಗಿ ನಾವು ವ್ಯಾಲ್ಯೂ ಎಡಿಷನ್ ಮಾಡಿಕೊಡುವಂಥದ್ದು ನಾವು ಇನ್ನು ಮುಂದಕ್ಕೆ ಮಾಡಬೇಕು. ಹಲಸಿನ ಫೀಚರ್ಸ್ ಹೆಂಗಿರ್ಬೋದು ಸರ್ ಮುಂದೆ? ಬೇರೆ ಹಣ್ಣಿನ ಹಾಗೆ ಅಲ್ಲ, ಇದು ಹಲಸಿನ ಹಣ್ಣು ಅಂತ ಹೇಳುವಂಥದ್ದು 3 ಹಂತದಲ್ಲಿ ಉಪಯೋಗ ಮಾಡಲಿಕ್ಕೆ ಬರ್ತದೆ. ಒಂದನೇದ್ದು ನಿಮಗೆ ಎಳೆಯ ಹಲಸು, ಎಳೆಯ ಗುಜ್ಜೆ, ಟೆಂಡರ್ ಜಾಕ್, ನಮಗೆ ತರಕಾರಿಗಾಗಿ. ಈ ತರಕಾರಿಗಾಗಿ ಮಾಡುವಾಗ ಅದರಲ್ಲಿ ಒಂದು 200 ಐಟಮ್ಗಳು, ತಿನ್ನುವಂಥ ಐಟಮ್ಗಳನ್ನು ಮಾಡಲಿಕ್ಕಾಗ್ತದೆ. ನಿಮಗೆ ಹಲಸಿನ ಬಿರಿಯಾನಿ ಹಿಡಿದು ಡಮ್ಮಿ ಮೀಟು ಕೂಡ ಮಾಡ್ತಾರೆ, ಮತ್ತು ಬೇರೆ ಬೇರೆ ಗೋಬಿ ಮಂಚೂರಿ, ಎಷ್ಟು ಏನೆಲ್ಲ ತರಕಾರಿಗಳಲ್ಲಿ ಮಾಡಲಿಕ್ಕೆ ಏನೆಲ್ಲ ಐಟಮ್ ಮಾಡ್ತದೆ ಅದೆಲ್ಲ ಹಲಸಿನ ಎಳೆ ಗುಜ್ಜೆಯಲ್ಲಿ ಮಾಡಲಿಕ್ಕೆ ಆಗ್ತದೆ. ಅಲ್ಲಿ ನಿಮಗೆ ಮರದ 50% ಎಳೆ ಗುಜ್ಜೆ ಮಾರಾಟ ಮಾಡಿ ಖಾಲಿ ಮಾಡ್ಬೋದು. ಮತ್ತು ಉಳಿದದ್ದು ಅದರಲ್ಲಿ ಅರ್ಧವಾಸಿಯನ್ನು ನಿಮಗೆ ಕಾಯಿ ಸೊಳೆ, ಅಂದರೆ ಉಪ್ಪಲ್ಲಿ ಹಾಕಿಡುವವರಿಗೂ ಆಗ್ಬೋದು, ಹಪ್ಪಳ ಮಾಡುವವರಿಗೆ ಆಗ್ಬೋದು, ಚಿಪ್ಸು ಮಾಡುವವರಿಗೂ ಆಗಿ ಕೊಡಲಿಕ್ಕೆ ಆಗ್ತದೆ. ಅಲ್ಲಿ ಒಂದು ಸ್ವಲ್ಪ ಮಾರಲಿಕ್ಕಾಗ್ತದೆ. ಮತ್ತು ಉಳಿದದ್ದು ಲಾಸ್ಟಿನದ್ದು, ಅದನ್ನು ಹಣ್ಣಿಗಾಗಿ ಟೇಬಲ್ ಪರ್ಪಸ್ಸಿಗೆ ಉಪಯೋಗ ಮಾಡ್ಬೋದು. ಅದು ಆವಾಗ ಈ ಎಲ್ಲ ಎಳೆದನ್ನು ಇದು ಎಲ್ಲ ತೆಗೆದು ಆಗುವಾಗ ಲಾಸ್ಟಿಗೆ ಉಳಿಯೋದು ಹಣ್ಣು. ಅದಕ್ಕೆ ಹೆಚ್ಚು ಫುಡ್ ಸಿಗ್ತದೆ, ಅದು ಒಳ್ಳೆಯ ಕ್ವಾಲಿಟಿಯ ಹಣ್ಣು ಆಗಿ ಇರ್ತದೆ. ಹಾಗಾಗಿ 3 ಹಂತದಲ್ಲಿ ಹಣ್ಣನ್ನು ಕೊಡಲಿಕ್ಕೆ ಸಿಗ್ತದೆ. ಅದು ಒಳ್ಳೆಯ ರೇಟಿಗೆ ಹೋಗ್ತದೆ. ಮುಂದೆ ಭವಿಷ್ಯದಲ್ಲಿ ಇದು ಆಹಾರ ಬೆಳೆಗೆ ಯಾವತ್ತೂ ಭವಿಷ್ಯ ಹಾಳಾಗಲಿಕ್ಕಿಲ್ಲ. ಇದರಿಂದ ಇನ್ನು ಹಿಟ್ಟು ಮಾಡ್ತಾರೆ. ಎಳೆ ಗುಜ್ಜೆ ಇದು ಬೀಜ ಬಲಿಯುವ ಮೊದಲನೇ ಸ್ಟೇಜಲ್ಲಿ ಹಿಟ್ಟು ಮಾಡಿ ಆಹಾರದಲ್ಲಿ ಉಪಯೋಗ ಮಾಡ್ತಾರೆ. ಡಯಾಬಿಟಿಸಿಗೆ, ತುಂಬ ಕಾಯಿಲೆಗಳಿಗೆ ಔಷಧಿ ಇದು. ಕ್ಯಾನ್ಸರು, ಡಯಾಬಿಟಿಸು, ಇಂಥ ಎಲ್ಲ ಹಲವಾರು ಕಾಯಿಲೆಗಳಿಗೆ ಇದು ಔಷಧಿ. ಮತ್ತು ಯಾವುದೇ ನಾವು ಮಾವು ಆಗಲಿ ಹಲಸಾಗಲಿ ನಮ್ಮ ಊರಿನ ಬೆಳೆ, ಇದು ನಮ್ಮ ಹೊಟ್ಟೆಯ ಏನು ಈ ಸಿಸ್ಟಮ್ಗಳು ಇದಕ್ಕೆ ಹೊಂದಿಕೊಂಡಿದೆ. ನಮ್ಮ ಹೊಟ್ಟೆಯ ಸಿಸ್ಟಮ್, ಆ ಜೀರ್ಣಾಂಗ ವ್ಯೂಹದ ಇದು ನಮ್ಮ ಹೊಟ್ಟೆ ಇದಕ್ಕೆ ಹೊಂದಿಕೊಂಡಿದೆ. ಹಾಗಾಗಿ ಇದನ್ನು ಎಷ್ಟು ತಿಂದರೂ ಏನು ಆಗೋದಿಲ್ಲ. ಹಲಸು ಹೊಟ್ಟೆ ತುಂಬ ತಿಂದರೂ ಏನು ಆಗೋದಿಲ್ಲ. ಹಾಗಾಗಿ ಇದು ಮುಂದೆ ಭವಿಷ್ಯ ಇರುವಂಥದ್ದೇ. ಸೀಸನಿಗೆ ಒಂದೊಂದು ಕಡೆ ಒಂದೊಂದು ಟೇಸ್ಟ್ ಬರ್ತದೆ ಹಲಸಿಗೆ. ಅದು ಬಿಟ್ಟರೆ ಎಲ್ಲಿಯೂ ನೆಟ್ಟು ಬೆಳೆಸುವಂಥ ವೆರೈಟಿ. ಬಯಲು ಸೀಮೆಯಲ್ಲಿ ಇನ್ನೂ ಟೇಸ್ಟ್ ಚೆನ್ನಾಗಿ ಬರ್ತದೆ. ನಮ್ಮ ಮಲೆನಾಡಿನಲ್ಲಿ ಇದು ನಮ್ಮ ಜಾಸ್ತಿ ಮಳೆ ಬೀಳುವಂಥ ಕೋಸ್ಟಲ್ ಮಲೆನಾಡಿನಲ್ಲಿ ಮಳೆಗಾಲದ ಹಣ್ಣಿಗೆ ರೇಟ್ ಕಡಿಮೆ ಆಗ್ತದೆ. ಯಾಕೆಂದರೆ ಅದು ನೀರು ಹೀರ್ತದೆ, ಸ್ವಲ್ಪ ಸಪ್ಪೆ ಆಗ್ತದೆ. ಅಷ್ಟು ಬಿಟ್ಟರೆ ಆಹಾರ ಬೆಳೆಯಾಗಿ ಉಪಯೋಗ ಮಾಡೋದ್ರಲ್ಲಿ ಯಾವುದೇ ಇದಿಲ್ಲ, ಒಳ್ಳೆಯ ರೇಟ್ ಸಿಗ್ಬೋದು ಇದಕ್ಕೆ. ಓಕೆ, ಥ್ಯಾಂಕ್ ಯು ಸರ್.